ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಿಗ್ಗೆನೇ ತುಂಬ ಮಳೆ ಬರ್ತಾ ಇದೆ ನೋಡಿ. ನಿಮ್ಮ ಕಡೆಯೂ ತುಂಬ ಮಳೆನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಂತೂ ಮೈಸೂರಲ್ಲಿ ಸಿಕ್ಕಾಬಿಟ್ಟೆ ಮಳೆ. ಈಗ ಬೆಳಿಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡೋಣ ಅಂತ ನನ್ನ ಮಗ ಮತ್ತು ನಮ್ಮ ಅತ್ತಿಗೆ ಮಗ ಫ್ರೆಶ್ ಅಪ್ ಆಗಿ ಆಟ ಆಡ್ತಾಯಿದ್ದಾರೆ. ಇಬ್ಬರು ಮಿಕ್ಚರ್ ತಿಂದ್ಕೊಂಡು ಮಿಕ್ಚರ್ ತಿಂತಾ ಇದ್ದಾನೆ. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿದ್ದಾನೆ. ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗೀತಾ ಒಂದು. ನನಗೆ ಮಿಕ್ಚರ್ ಕೊಡಲ್ವ ಅಂದರೆ ತಂದು ಕೊಡ್ತಾನೆ ನೋಡಿ. ಇವಾಗ ಕೇಳಿದರೆ ಕೊಡ್ತಾನೆ ಎಲ್ಲನೂ. ಇಬ್ಬರು ಕೂಡ ಆಟ ಆಡ್ಕೊಂಡು ಇರ್ತಾರೆ. ಸ್ವಲ್ಪ ಅವರು ಇಬ್ಬರು ಆಟ ಆಡ್ತಿದ್ದಾಗಲೇ ಕೆಲಸ ಮಾಡೋಣ ಅಂತ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಮಳೆ ಇದ್ದ ಕಾರಣ ಬಟ್ಟೆ ವಾಶ್ ಮಾಡಿರಲಿಲ್ಲ. ಸ್ವಲ್ಪ ಮಳೆ ಕಡಿಮೆ ಇತ್ತು, ಅದಕ್ಕೋಸ್ಕರ ಬಟ್ಟೆ ತೊಳೆಯೋಣ ಅಂತ ಇವತ್ತು ತೊಳಿತಾ ಇದ್ದೀನಿ. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಹಾಗಾಗಿ ಒಂದು 10 ಗಂಟೆ ಮೇಲೆ ತೊಳೆಯೋಣ ಅಂತ ಅಂದ್ಕೊಂಡಿದ್ದೆ. ಬೇಗ ಮಳೆ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಆರಾಕಿದ್ರೆ ಗಾಳಿಗೆ ಒಣಕೊಳ್ಳುತ್ತೆ ಅಂತ ಬೇಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಯಾವಾಗಲೂ ಅಷ್ಟೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ದಾಗೆಲ್ಲ ಬಂದು ಹಿಂಗೆ ನೋಡ್ತಾ ನಿಂತ್ಕೋತಾನೆ. ಅದು ತಿರುಗುತ್ತಾ ಇರುತ್ತಲ್ಲ ಒಳಗಡೆ, ಅದನ್ನು ನೋಡ್ತಾ ಇರ್ತಾನೆ. ಬಟ್ಟೆ ಎಲ್ಲ ಎತ್ತಾಕಿ ನನ್ನ ಮಗನ ಕರ್ಕೊಂಡು ಹೋಗು ಅಂತ ಹೇಳಿದೆ. ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿದ್ರೆ ಬರೀ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ನು ಬಿಡಲ್ಲ ನೀರಲ್ಲಿ ಜಾಸ್ತಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಬಟ್ಟೆನ ಒಣಗಾಕ್ಬಿಟ್ಟು ಬರೋಣ ಅಂತ ಮೇಲೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಗಾಳಿ ಇದ್ದಿದ್ದರಿಂದ ಬಟ್ಟೆ ಒಣಕೊಳ್ಳಿ ಅಂತ ಬೇಗ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಂದೇ ಜಾಸ್ತಿ ಇತ್ತು, ಅದಕ್ಕೆ ಬೇಗ ಅವಂದೇ ಬೇಗ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಇದ್ರಂತೂ ಎಷ್ಟೊತ್ತಿಗೆ ತೊಳಿತೀವಪ್ಪ ಅನಿಸ್ಬಿಟ್ಟಿತ್ತು. ಮಳೆ ಬಂದಿರೋದ್ರಿಂದ ಬಟ್ಟೆ ಕೂಡ ವಾಶ್ ಮಾಡೋಕ್ಕಾಗಿರಲಿಲ್ಲ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ವಾಶ್ ಮಾಡೋಣ ಅಂತ ಇವತ್ತು ಎಲ್ಲ ತೊಳೆದು ಹಾಕಿದ್ದೆ. ಒಂದು 3 ದಿನದಿಂದ ಹಂಗೆ ಇತ್ತು ಬಟ್ಟೆ ಎಲ್ಲ. ಇನ್ನು ತಿಂಡಿ ಕೂಡ ಮಾಡಿಲ್ಲ. ಬಟ್ಟೆ ಎಲ್ಲ ಮೊದಲು ಕೆಲಸ ಎಲ್ಲ ಮುಗಿಲಿ, ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಮೊದಲು ಕೆಲಸ ಮಾಡ್ಕೊಳ್ತಾ ಇದ್ದೀನಿ.
ಬಟ್ಟೆ ಎಲ್ಲ ಹಾರಾಕಿ ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಅವರಿಬ್ಬರು ಆಟ ಆಡ್ತಾ ಇರ್ತಾರೆ. ಸೊ ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ಕೊಳ್ಬೇಕು. ಇಲ್ಲಿ ಇವನು ಕೂಡ ಅಡುಗೆ ಮಾಡ್ತಾ ಇದ್ದಾನೆ. ಕಿಚನಿಂದ ಎಲ್ಲ ತೊಗೊಂಡು ಬಂದು ಹಿಂಗೆ ಆಟ ಆಡ್ತಾ ಕೂತ್ಕೊಳ್ತಾನೆ. ಸಂಜೆ ಅಣ್ಣ ಅದಕ್ಕೆ ಬರ್ತಾಯಿದ್ರು. ನಮ್ಮ ಹಸ್ಬೆಂಡ್ನ ಅಕ್ಕ ಮತ್ತು ಭಾವ ಬಂದಿದ್ದರು. ಸೊ ಚಿಕನ್ ತಗೊಂಡು ಬಂದಿದ್ವಿ. ಚಿಕನ್ ಗ್ರೀನ್ ಗ್ರೇವಿ ಮತ್ತು ಅನ್ನ ಸಾಂಬಾರು ಮುದ್ದೆ ಮಾಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ. ಅವ್ರು ಬರೋದ್ರೊಳಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಪಾತ್ರೆ ಇತ್ತು ಸ್ವಲ್ಪ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಚಿಕನ್ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ವಾಶ್ ಮಾಡಿ ಇಟ್ಕೋಬೇಕು. ಕಾಫಿ ಕುಡ್ದಿದ್ದೆಲ್ಲ ಇತ್ತು ಹಾಗಾಗಿ ಸೊ ಅದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡೋವಾಗಲೇ ಸ್ವಲ್ಪ ಪಾತ್ರೆ ಇದ್ದಾಗಲೇ ತೊಳೆದು ಇಟ್ಕೊಬಿಟ್ರೆ ಅಡುಗೆ ಮನೆ ನೀಟಾಗಿ ಕಾಣಿಸುತ್ತೆ. ಚಿಕನ್ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿತ್ತು. ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿತ್ತು. ನಮ್ಮ ಹಸ್ಬೆಂಡ್ ತಗೊಂಡು ಬಂದಿದ್ದರು. ಅದನ್ನೇ ಈಗ ಎಲ್ಲ ಕ್ಲೀನ್ ಮಾಡಿ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಬೇಕೀಗ. ನಾನು ಮತ್ತು ನಿಮ್ಮ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕ್ಲೀನ್ ಮಾಡಿದ್ದೆಲ್ಲ ಒಂದು ಕವರ್ಗೆ ಎತ್ತಿಟ್ಕೊಂಡ್ರೆ ಬೇಗನೆ ಕೆಲಸ ಮುಗಿಯುತ್ತೆ. ಒಂದು ಕವರ್ನ ಇಟ್ಕೊಂಡು ಅದ್ರದ್ದೆಲ್ಲ ಬಿಡಿಸಿರೋದೆಲ್ಲ ಕಡ್ಡಿ ಎಲ್ಲನೂ ಒಂದು ಕವರಿಗೆ ಇಟ್ಕೊಂಡ್ರೆ ಬೇಗನೆ ಎತ್ತಾಕ್ಬೋದು. ಅಷ್ಟೇನು ಕೆಲಸನೂ ಆಗಲ್ಲ ಅದು. ಅದಕ್ಕೋಸ್ಕರ ಒಂದು ಕವರ್ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಮತ್ತು ಅವ್ರ ಹಸ್ಬೆಂಡ್ ಬಂದರು ಇವತ್ತು. ಬಂದು ಆವಾಗಲೇ ಬಟ್ಟೆ ತರೋಕ್ಕೆ ಅಂತ ಹೋಗಿದ್ರು ಮಕ್ಕಳಿಗೆ. ಬಟ್ಟೆ ಎಲ್ಲ ತೊಗೊಂಡು ಬಂದು ಈಗ ತಾನೇ ಬಂದರು. ಅವ್ರ ಮಗನಿಗೆ ಕೈ ಮುರ್ಕೊಬಿಟ್ಟಿದ್ದಾನೆ. ಸೊ ಅವನಿಗೆ ಬಟ್ಟೆ ತಂದಿರಲಿಲ್ಲ. ಸೊ ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ರು. ಬಟ್ಟೆ ಎಲ್ಲ ತೊಗೊಂಡು ಬಂದು ಕೂತ್ಕೊಂಡ್ರು ಸ್ವಲ್ಪ ಹೊತ್ತು. ನನ್ನ ಮಗ ಕೂಡ ಅಷ್ಟೇ ನೋಡಿ, ಅಲ್ಲಿ ಹೊಸ ಬಟ್ಟೆ ತಂದ ತಕ್ಷಣ ಹಾಕ್ಕೊಡಿ ಅಂತ ಹಾಕಿಸ್ಕೊಳ್ತಾ ಇದ್ದಾನೆ ಅವ್ರ ಅತ್ತೆ ಕೈಲಿ. ಆ ಕ್ಷಣನೇ ತಂದ ತಕ್ಷಣ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾನೆ. ಹಳೆ ಬಟ್ಟೆ ಹಾಕಿದ ಬಟ್ಟೆ ತೆಗೆದಾಕ್ಬಿಟ್ಟು. ಎಲ್ಲರೂ ಇದ್ದಿದ್ದರಿಂದ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಮತ್ತು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ನೋಡಿ ಅಲ್ಲಿ ಅವ್ರ ಅತ್ತೆದು ಫೋಟೋ ತೆಗಿತೀನಿ ಅಂತ ತೆಗಿತಾ ಇದ್ದಾನೆ ಅವ್ರ ಫೋನಲ್ಲಿ. ಅವ್ರ ಫೋಟೋ ತೆಗೆದ್ರು ಅಂತ ನಾನು ತೆಗಿತೀನಿ ಅಂತ ತೆಗ್ಕೊಡ್ತಾ ಇದ್ದಾನೆ ಅವ್ರಿಗೆ ಫೋನಲ್ಲಿ ಫೋಟೋನ.
ಅವರೆಲ್ಲ ಆಟ ಆಡ್ತಿದ್ದಾಗ ನಾನಿಲ್ಲಿ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ನೀಟಾಗಿ ವಾಶ್ ಮಾಡಿ, ಕಲ್ಲೆಲ್ಲ ಇರುತ್ತೆ ಮತ್ತು ಮಣ್ಣು ಕೂಡ ಇರುತ್ತೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪನೇ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಇತ್ತು, ಅದನ್ನು ಕೂಡ ರುಬ್ಬಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ಗೆ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿ ಅದೇ ಮಸಾಲೆನೂ ಕೂಡ ಅದ್ರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಏನೂ ಐಟಮ್ಸ್ ಇಟ್ಕೊಳಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಕೂಡ ಇಟ್ಕೊಂಡಿಲ್ಲ ಏನು ಕೂಡ. ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಬೇಗ ಅಡುಗೆ ಮಾಡೋಣ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಮತ್ತು ಅನ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ನೋಡಿ ಎಲ್ಲರೂ ಬಂದಿರೋ ಜೋಶ್ಗೆ ಹೆಂಗೆ ಆಟ ಆಡ್ತಾಯಿದ್ದಾನೆ ಅಂತ ಮಕ್ಕಳ ಜೊತೆ. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡಿದ್ರು. ಅಷ್ಟರಲ್ಲಿ ಇನ್ನೇ ಅಡುಗೆ ಕೂಡ ಆಗಿತ್ತು. ಅಡುಗೆ ರೆಡಿ ಇದ್ದಿದ್ದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಊಟ ಕೊಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನಾನು ಮತ್ತು ಅದಕ್ಕೆ. ಮನೆಯೆಲ್ಲ ಗಲೀಜಾಗಿತ್ತು, ಮಕ್ಕಳೆಲ್ಲ ಆಟಾಡಿ ಅದು ಇದು ಎಲ್ಲ ಹರಗ್ಬಿಟ್ಟಿದ್ರು. ಸೊ ಮತ್ತೆ ಎಲ್ಲನೂ ಎತ್ತಿ ಮ್ಯಾಟೆಲ್ಲ ಎತ್ತಿ ನೀಟಾಗಿ ಕಸ ತೊಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ಇನ್ನೇನು ರೆಡಿ ಮಾಡ್ಕೊಳ್ಬೇಕು. ಎಲ್ಲನೂ ನೀಟಾಗಿ ಗುಡಿಸಿ ಇವಾಗ ನಮ್ಮ ಅದಕ್ಕೆ ಇವಾಗ ಎಲ್ಲರಿಗೂ ಊಟ ಬಡಿಸ್ಕೊಡ್ತಾ ಇದ್ದಾರೆ. ನನ್ನ ಮಗ ಅಂತೂ ಕಾರ್ಟೂನ್ ಬಿಟ್ಟು ಅಲ್ಲಾಡ್ತಾ ಇಲ್ಲ. ಅವ್ರ ಅತ್ತೆ ಫೋನ್ ಸಿಕ್ಕಿರೋದ್ರಿಂದ ಕಾರ್ಟೂನ್ ನೋಡ್ತಾ ಇದ್ದಾನೆ ಜಾಸ್ತಿ. ಇನ್ನೂ ಎಲ್ಲರಿಗೂ ಊಟ ಬಡಿಸ್ಕೊಟ್ವಿ. ನಮ್ಮ ಅದಕ್ಕೆ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ದಾರೆ. ಮಕ್ಳಿಗೂ ಅವರೇ ಬಡಿಸ್ಕೊಡ್ತಾ ಇದ್ದಾರೆ. ಅಡುಗೆ ಮಾಡಿ ಎಲ್ಲನೂ ತಗೊಂಡೋಗಿ ಅಲ್ಲಿಟ್ಟಿದ್ದೆ. ಸೊ ಅವರೇ ಬಡಿಸ್ಕೊಂಡು ತಿಂತಾ ಇದ್ದಾರೆ. ನನ್ನ ಮಗನಿಗೂ ಕೂಡ ನಮ್ಮ ಅದಕ್ಕೇನೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ರು. ಎಲ್ಲರಿಗೂ ಬಡಿಸ್ಕೊಟ್ಟು ನಾವು ಇವಾಗ ಕುತ್ಕೋಬೇಕು ಊಟಕ್ಕೆ. ಅವ್ರದ್ದು ಮೊದಲಾಗಲಿ ಅಂತ ನಾವಿನ್ನೂ ಊಟ ಮಾಡ್ತಾಯಿಲ್ಲ. ಅವ್ರಿಗೆ
ಮೊದಲು ಬಡಿಸ್ಕೊಟ್ಟಿದ್ದೀವಿ. ನನ್ನ ಮಗಂಗೂ ಅವ್ರ ಮಗಂಗೂ ಇಬ್ರಿಗೂ ತಿನ್ನಿಸ್ತಾ ಇದ್ದಾರೆ ನಮ್ಮದಕ್ಕೆ. ನನ್ನ ಮಗಂಗೂ ಚಿಕನ್ ಅಂದರೆ ತುಂಬಾ ಇಷ್ಟ. ಬರೀ ಪೀಸ್ ಮಾತ್ರ ತಿಂತಾನೆ, ಅನ್ನ ಮಾತ್ರ ತಿನ್ನಲ್ಲ ಅವನು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.